ಶಾಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಿದ್ದರು. BA ಪರೀಕ್ಷಾ ಪಾಸು ಆದ ಮೇಲೆ ಅವರು ಕಾನೂನು ಅಧ್ಯಯನವನ್ನು ಪ್ರಾರಂಭಿಸಿದರು. ರಾಮಕೃಷ್ಣ ಪರಮಹಂಸರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಸೆಪ್ಟೆಂಬರ್ 1793 ಅಮೆರಿಕದ ಚಿಕಾಗೋ ನಗರದ ಸರ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಭಾರತೀಯ ಧರ್ಮ ಮತ್ತು ತತ್ವಜ್ಞಾನಪರವಾಗಿ ಭಾಷಣ ಮಾಡಿದರು. ಇವರು 4ನೇ ಜುಲೈ 1902ರಲ್ಲಿ ತಮ್ಮ ಹೀರೋ ಪ್ರದರ್ಶಿಸಿದರು ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ. ಸ್ವಾಮಿ ವಿವೇಕಾನಂದ ಬಗ್ಗೆ ಯಾಕಂದ್ರೆ ಸಾಕಷ್ಟು ಸರಿ ನಾವು ಕೇಳ್ತೇವೆ ಮತ್ತು ಓದ್ತೇವೆ ಸ್ವಾಮಿ ವಿವೇಕಾನಂದ ಬಗ್ಗೆ. ನೀವು ಎಲ್ಲರೂ ಕೂಡ ಓದಬೇಕಲ್ಲ, ಅವರ ಚರಿತ್ರೆಯನ್ನು ಓದಬೇಕು. ಅಟ್ಲೀಸ್ಟ್ ನೀವು 8th 9th 10th ಏನು ಬರ್ತಿರಲಿಲ್ಲ, ಅವ್ರ ಬಗ್ಗೆ ಪೂರ ತಿಳ್ಕೊಬೇಕು. ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ. ನರೇಂದ್ರ ಅಂತ ಏನು ಹೆಸರಿತ್ತಲ್ಲ, ಅದರಿಂದ ಸ್ಟಡಿ ಮಾಡ್ಕೊಂಡು ಬಂದಾಗ ಮುಂದೆ ಅವ್ರಿಗೆ ಕ್ಯೂರಿಯಾಸಿಟಿ ಏನು ಬಂತು, ದೇವ್ರು ಯಾರು ಅಂತ ಅದ್ರ ಬಗ್ಗೆ ಬಂತು ಅವ್ರಿಗೆ. ಅದನ್ನ ತಿಳ್ಕೊಳಕ್ಕೆ ಹೋದಾಗ ಅವರು ರಾಮಕೃಷ್ಣ ಪರಮಹಂಸರಿಗೆ ಭೇಟಿಯಾದರು. ಅವಾಗ ಅವ್ರಿಗೆ ಸಾಕ್ಷಾತ್ಕಾರ ಆಗಿ ಅವ್ರಿಗೆ ವಿಶಾಲವಾದ ನಂಬಿಕೆ ದೇವರಲ್ಲಿ ಮೂಡಿತು. ಅದು ಎಷ್ಟು ಮುಖ್ಯವಾಯ್ತಂದ್ರೆ ಅವ್ರು ಪೂರ ಜೀವನವನ್ನೇ ಬದಲಾವಣೆ ಮಾಡ್ತು. ಅವ್ರು ಇಷ್ಟೊಂದು ಇಂಟೆಲಿಜೆಂಟು, ಇಷ್ಟೊಂದು ಇದು ಇದ್ರಲ್ಲ, ಪೂರ ಅವರು ತಮ್ಮ ಲೈಫನ್ನು ನಮ್ಮ ಧರ್ಮದ ಬೆಳವಣಿಗೆಗಾಗಿ ಅವ್ರು ಮೀಸಲಿಟ್ಟರು. ಚಿಕಾಗೋದಲ್ಲಿ ಅವ್ರು ಭಾಷಣ ಮಾಡಿದ್ರೆ ಎಲ್ಲ ಅಲ್ಲಿ ಎಷ್ಟು ಜನ ಅಮೇರಿಕನ್ ನೆರೆದಿದ್ರಲ್ಲ, ಎಲ್ಲರೂ ಅವರ ಭಾಷಣ ಪ್ರತಿಯೊಂದು ಮಾತಿಗೂ ಪೂರ್ಣ ಚಪ್ಪಾಳೆ ಹೊಡಿತಿದ್ರು. ಪ್ರತಿಯೊಂದು ಮಾತಿಗೂ ಯಾಕೆ ಅಷ್ಟೊಂದು ಚಪ್ಪಾಳೆ ಸಿಕ್ತು ಅಂದ್ರೆ, ಧರ್ಮ ಅಂದ್ರೆ ಎಲ್ಲರೂ ಏನ್ ತಿಳ್ಕೊತಾರ, ಧರ್ಮ ಅಂದ್ರೆ ಎಲ್ಲರಿಗೂ ಬೇರೆ ಬೇರೆ ಧರ್ಮ ಅಂದ್ರೆ, ಧರ್ಮ ನಮ್ಮ ಧರ್ಮ ಶ್ರೇಷ್ಠ ನಿಮ್ಮ ಧರ್ಮ ಶ್ರೇಷ್ಠ ಅಂತ ಜಗಳಾಡೋದಿಲ್ಲ. ಧರ್ಮದಲ್ಲಿ ಏನದ, ಎಲ್ಲರೂ ನ್ಯಾಯ ರೀತಿಯಾಗಿರಬೇಕು, ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೋತಿರ್ಬೇಕು, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು. ಈ ರೀತಿ ಒಳ್ಳೆಯ ವಿಚಾರಗಳು ನಮ್ಮ ಧರ್ಮದಲ್ಲಿ ಇರ್ತದೆ. ಧರ್ಮ ಪಾಲಿಸಿದ್ರೆ ಎಲ್ಲರೂ ನಾವು ಉತ್ತಮ ವ್ಯಕ್ತಿ ಆಗ್ತೇವೆ. ಯಾಕೆ ಕೆಟ್ಟ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ಮತ್ತು ನಾವು ಇವತ್ತು ಸದಾ ನಮ್ಮ ಶ್ರೇಯಸ್ಸಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ ಕೆಲಸ ಮಾಡ್ತಾ ಇರ್ತೇವೆ. ಧರ್ಮ ತಿಳ್ಕೊಂಡ್ರೆ ಯಾವುದೇ ಧರ್ಮ ಇರಲಿ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಯಾವುದು ಕೆಟ್ಟ ಮಾಡಂತ ಎಲ್ಲಿ ಹೇಳಿಲ್ಲ. ಯಾವುದೇ ಧರ್ಮ ತೋರಿ, ನಮ್ಮ ಸನಾತನ ಧರ್ಮದಿಂದ ಸನಾತನ ಧರ್ಮ ಪಾಲಿಸ್ಬೇಕಂತ ಅದಕ್ಕೆ ಹೇಳ್ತಾರೆ, ಎಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು. ಧರ್ಮದಲ್ಲಿ ವಸುದೇವ ಕುಟುಂಬಕಂ ಅಂತ ಅವಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅಂದ್ರೆ ಏನು, ಇಡೀ ಜಗತ್ತೇ ಒಂದೇ ಕುಟುಂಬ. ಎಲ್ಲರೂ ನಾವು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೋತಿರ್ಬೇಕು. ನಾವೇನ್ ಮಾಡ್ತೇವೆ, ನಮ್ದು ಅಂದ್ಬಿಟ್ರೆ ಎಲ್ಲರೂ ಬೇರೆಯವ್ರೆ ಅಂತ ತಿಳ್ಕೊತೇವೆ. ಆ ರೀತಿ ಇಲ್ಲ, ಎಲ್ಲರೂ ಕೂಡಿ ಎಲ್ಲರೂ ಒಂದೇ ಅಂತ ಭಾವನೆ ಬರಬೇಕು. ಇದನ್ನ ಸ್ವಾಮಿ ವಿವೇಕಾನಂದರು ಅಲ್ಲಿ ಪ್ರತಿಪಾದಿಸಿದರು.